38 kg 460 గ్రామ్ ఉంది. దగ్గర పైసలు అంతే ఉంది. 38 480 ఇది ఎంత ಬರಬೇಕು? 40 40 ఎంత ಮಾಡ್ತಿದ್ದೆ? ಇದು వచ్చి 40 kg 5 kg ಲಪ್ಪ ಮನುಷ್ಯಕ್ಕೆ 40 kg 1.5 kg ಕಮ್ಮಿ ಕೊಟ್ಟವ್ರೆ ನಿಮಗೆ 1 kg 600 ಗ್ರಾಮ್ ಕಮ್ಮಿ ಕೊಟ್ಟವ್ರೆ. ಫೇಸ್ಬುಕ್ ಲೈವ್ ಆನ್ చేస్తున్నాను కదా నాదంతా లైవ్ ఆన్ చేసి చూడంతే వస్తుంది నాది లైవ్ ఆన్ చేస్తాను లైవ్ ఆన్ సింగర్ ఇద్దరు ఇంకొక నేను మాట్లాడతాను ఫస్ట్ లైవ్ ఇది మాత్రం లైవ్ ఇదే రాలేదు చూడప్ప ఆన్ చేయప్ప లైవ్ ఆన్ చేయ లైవ్ నీదే కొత్తగా ఓపెన్ చేసినా కదా ನಮಸ್ಕಾರ ಬಂಧುಗಳೇ, ನಾನು ಮುರಳಿ ಅಂತ KRS ಪಕ್ಷದಿಂದ ಕೆಜಿಎಫ್ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕೆಂಪಾಪುರ ವ್ಯವಸಾಯ ಸೇವಾ ಸಹಕಾರ ಸಂಘ ಕೆಂಪಾಪುರ ಡಿಪೋ ನಂಬರ್ 89 ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ರೇಷನ್ ಇಶ್ಯೂ ಮಾಡಿದ್ದಾರೆ. ರೇಷನ್ ಇಶ್ಯೂ ಮಾಡಿದಾಗ ಬೆಳಗ್ಗೆಯಿಂದ 3:30ವರೆಗೂ ಹಾಕಿರೋರಿಗೆ ಪ್ರತಿ ಪಡಿತರ ಚೀಟಿಯವ್ರಿಗೂ 1.5 kg 2 kg ಕಡಿಮೆ ಹಾಕಿದ್ದಾರೆ. ರಾಗಿ ಎಲ್ಲನೂ ಇದೇ ಥರ 1/4 kg 3/4 kg ಕಡಿಮೆ ಹಾಕಿದ್ದಾರೆ. 3 ಗಂಟೆ 22 ನಿಮಿಷಕ್ಕೆ ಫೋನ್ ಮಾಡಿ ಕೇಳಿದ್ದಾರೆ. ಸೊಸೈಟಿ ಶ್ರೀರಾಮ್ ರೆಡ್ಡಿ ಅವ್ರನ್ನ ಕಾಲಲ್ಲಿ ಕೃಷ್ಣಮೂರ್ತಿ ಅಣ್ಣವ್ರು ಫೋನ್ ಮಾಡಿ ಕೇಳಿದ್ದಾರೆ, ಈ ಥರ ಆಗ್ತಿದೆ ಏನಪ್ಪ ವಿಷಯ ಅಂತ ಕೇಳಿದಾಗ ಯಾವುದೇ ಥರ ಏನು ಹೆಚ್ಚು ಕಮ್ಮಿ ಮಾಡ್ತಿಲ್ಲ, ನಾವು ಕರೆಕ್ಟಾಗಿ ಆಗ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ನನ್ನ ಗಮನಕ್ಕೆ ಬಂತು ಒಂದು ಅರ್ಧ ಗಂಟೆ ಆದಮೇಲೆ ನಾನು ಚರಣನ ಹುಡುಗನಿಗೆ ಇಲ್ಲಿ ರೇಷನ್ ಇಶ್ಯೂ ಮಾಡ್ತಾನಲ್ಲ ಅವ್ರಿಗೂ ಫೋನ್ ಮಾಡಿದೆ. ಫೋನ್ ಮಾಡಿ ಕೇಳಿದ್ದಕ್ಕೆ ಅವ್ದನ್ನ ಸ್ಕೇಲ್ ಹೆಚ್ಚು ಕಮ್ಮಿ ಆಗಿತ್ತು, ಕರೆಕ್ಟ್ ಮಾಡಿ ಆಗ್ತಾ ಇದ್ದೀವಿ ಅಂತ ಹೇಳ್ದೆ. ಮತ್ತೆ ಕೆಲವರು ಬಂದು ವಾಪಸ್ ಹಾಕೊಂಡು ಹೋಗಿರೋರು ವಾಪಸ್ ಬಂದು ಕೇಳಿದಾಗ ಅದನ್ನೇ ಮತ್ತೆ ಹಾಕಿ ಕಳಿಸಿದ್ದಾರೆ. 1.5 kg 2 kg ಹಾಕಿ ಕಳಿಸಿದ್ದಾರೆ. ಮತ್ತೆ ಸಂಜೆ 5 ಗಂಟೆ 6 ಗಂಟೆ ಹಂಗೆ ಫೋನ್ ಮಾಡಿದ್ದೀನಿ ಚರಣ್ಗೆ. ಫೋನ್ ಮಾಡಿಬಿಟ್ಟು ಏನಪ್ಪ ಸ್ಕೇಲ್ ಯಾರು ರೆಡಿ ಮಾಡಿದ್ದು ಏನು ಅಂತ ಕೇಳಿದ್ರೆ ಬಂಗಾರಪೇಟೆಯಿಂದ ಬಂದಿದ್ರು ಸ್ಕೇಲ್ ರೆಡಿ ಮಾಡೋದಕ್ಕೆ ಅಂತ ಹೇಳ್ದ. 3 ಗಂಟೆ 22 ನಿಮಿಷಕ್ಕೆ ಫೋನ್ ಮಾಡಿರೋದು. ಮತ್ತೆ 5 ನಿಮಿಷಕ್ಕೆ ಬಂದಿದ ತಕ್ಷಣ ಕರೆಕ್ಟಾಗಿ ತೂಕ ಹಾಕಿ ಕಳಿಸಿದ್ದಾರೆ. 5 ನಿಮಿಷ 10 ನಿಮಿಷ ಹೆಚ್ಚು ಕಮ್ಮಿ ಬಂಗಾರಪೇಟೆಯಿಂದ ಬಂದ್ಬಿಟ್ಟು ನಮಗೆ ಸ್ಕೇಲ್ ರೆಡಿ ಮಾಡಿ ಹೋಗ್ತಾನ. ಇವಾಗ ಸ್ಕೇಲ್ ರೆಡಿ ಮಾಡ್ಬೇಕಂದ್ರೆ ಇವ್ರ ಕೈಯಲ್ಲಿ ಆಗುತ್ತೆ, ಸ್ಕೇಲ್ ರೆಡಿ ಮಾಡೋಕ್ಕಾಗುತ್ತಾ? ಈ ಥರ ತುಂಬಾ ವ್ಯವಹಾರ ನಡೀತಾ ಇದೆ. ಈಗಾಗಲೇ 2022 5ನೇ ತಿಂಗಳು 12ನೇ ತಾರೀಕರಂದು ಇದೇ ವ್ಯವಸಾಯ ಸೇವಾ ಸಹಕಾರ ಸೊಸೈಟಿಯಲ್ಲಿ ಈ ಶ್ರೀರಾಮ್ ರೆಡ್ಡಿ ಅನ್ನೋರು ಪ್ರತಿ ತಲಾ ಒಬ್ಬೊಬ್ಬರಿಗೆ 10 kg ವಿತರಣೆ ಮಾಡಬೇಕಾಗಿತ್ತ ರೇಷನ್ನ ಒಬ್ಬೊಬ್ರಿಗೆ 1 kg ಕಡಿಮೆ ಮಾಡಿ 9 kg ಹಾಕಿದ್ರು. ಇದೇ ಕುರಿತು ನಾವು DC ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ನೋಡಿ, DC ಅವ್ರು ಕಂಪ್ಲೇಂಟ್ ಕೊಟ್ಟಾಗ 12/5/2022 DC ಅವ್ರಿಗೆ ಅರ್ಜಿ ಕೊಟ್ಟಿದ್ದೀವಿ. ಅರ್ಜಿ ಕೊಟ್ಟಿದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಹಾಕಿದ್ದಾರೆ. ಅರ್ಜಿ ಹಾಕಿ ನೋಡಿ, ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಿರೋದು ಇವೆಲ್ಲ ಲೈವಲ್ಲಿ ನಾವೆಲ್ಲ ತೋರಿಸಿದ್ದೀವಿ. ಫುಡ್ ಆಫೀಸರ್ ಬಂದಿದ್ರು, ಹೌದು ಫುಡ್ ಆಫೀಸರ್ ಈ ಥರ ಆಗಿರೋದು ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ. ಒಪ್ಕೊಂಡಿದ್ದೆಲ್ಲ ಆದಮೇಲೆ ವಿಚಾರಣೆಗೆ ನೋಡಿ ನನಗೂ ನೋಟಿಸ್ ಕಳಿಸಿದ್ದಾರೆ. ಒಂದ್ಸತಿ ಕಳಿಸಿದ್ರು, ನಾನು ಹೋಗೋಕ್ಕಾಗಲಿಲ್ಲ. ಮತ್ತೆ ನೋಟಿಸ್ ಕಳಿಸಿದ್ರು. ಹೋಗಿದ್ದೀನಿ ಅಲ್ಲಿ. ಹೋಗಿದ್ದಾದ್ಮೇಲೆ ಎಲ್ಲ ವಿಚಾರಣೆ ಮಾಡಿಬಿಟ್ಟು ನೋಡಿ ನಮಗೆ ಉಪನಿರ್ದೇಶಕರು ನ್ಯಾಯಾಲಯ ನಡಾವಳಿಗಳು ಯಾರು DC ಆಫೀಸಿಂದ ಕಳಿಸಿರೋದು ನಮಗೆ ಈ ಲೆಟರ್ನ ಏನಂತ ಈ ಥರ ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿ ನೋಡಿ ವಿಚಾರ ಇಲ್ಲಿ ಹಾಕಿದ್ದಾರೆ. ಏನು ವಿಚಾರ ಅಂತಂದರೆ ಸಂಖ್ಯೆ DRA 1 CR 8/22/2022 ದಿನಾಂಕ 28ನೇ ತಾರೀಕು 6ನೇ ತಿಂಗಳು 2022 ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ನು ಅವಲೋಕಿಸಿ ಕೆಂಪಾಪುರ ನ್ಯಾಯಬೆಲೆ ಅಂಗಡಿ ಸಂಖ್ಯೆ 89 ಕಾರ್ಯದರ್ಶಿ VSSN ಸಂಘ KGF ತಾಲೂಕು ರವರ ಏಪ್ರಿಲ್ 22ರ ಮಾಹೆಯಲ್ಲಿ ಪಡಿತರ ಚೀಟಿದಾರರಿಗೆ 1 kg ಅಕ್ಕಿ ಕಡಿಮೆ ವಿತರಿಸಿ ನಂತರ ಅಕ್ಕಿಯನ್ನು ವಿತರಿಸಿರುವುದು ಕಂಡು ಬಂದಿದ್ದು ಹಾಗೂ ಸದರಿ ನ್ಯಾಯಬೆಲೆ ಅಂಗಡಿಯ ಸಹಕಾರ ಸಂಘ ವ್ಯಾಪ್ತಿಗೆ ಒಳಪಟ್ಟಾಗಿರುವುದರಿಂದ ಶ್ರೀ H ಸೋಮಶಂಕರಪ್ಪ ಉಪನಿರ್ದೇಶಕರು ಹಾಗೂ ಪ್ರಾಧಿಕಾರ ಅಧಿಕಾರಿಗಳು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಕೋಲಾರ ಜಿಲ್ಲೆ ಆದ ನಾನು ನನಗೆ ಪ್ರಬದ್ಧವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಅಗತ್ಯ ವಸ್ತುಗಳ ಸಾರ್ವಜನಿಕರ ವಿತರಣಾ ಪದ್ಧತಿ ನಿಯಂತ್ರಣ ಆದೇಶ 2016 ಭಾಗ
15A ಪ್ರಕಾರ 10,000ಗಳ ಭದ್ರತಾ ಠೇವಣಿಯನ್ನು ಮುಟ್ಟುಗೋಲು ಹಾಕಿಕೊಂಡು ಪ್ರಾಧಿಕಾರದಾರರಿಗೆ ಇಂತಹ ತಪ್ಪುಗಳು ಮಾಡಬಾರದು, ಮಾಡಿದರೆ ಪ್ರಾಧಿಕಾರವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಎಂದು ಈ ಬಾರಿ ಅಂತಿಮ ಎಚ್ಚರಿಕೆ ನೀಡಿ ಪ್ರಕರಣವನ್ನು ಮುಕ್ತಾಯಗೊಳಿಸಲಾಗಿದೆ ಎಂದು ಆದೇಶ ಮಾಡಿದ್ದಾರೆ. ಯಾರು? DC ಅವರು ಎಲ್ಲ ಸೇರಿ ಇದನ್ನು ಆದೇಶ ಮಾಡಿ 10,000 ದಂಡ ಕಟ್ಕೊಂಡು ನೋಡಿ SBI ಬ್ಯಾಂಕಲ್ಲಿ DD ಕಟ್ಟಿದ್ದಾರೆ. DD ಕಟ್ಟಿದ್ದಾದ್ಮೇಲೂ ಮತ್ತೆ ಈ ತರ ಅವ್ಯವಹಾರ ಮಾಡ್ತಿದಾರಂದ್ರೆ ಒಬ್ಬರಿಗೆ ಒಂದು ರೇಷನ್ ಕಾರ್ಡ್ಗೆ 1.5 kg 2 kg ಅಂತಂದ್ರೆ ಒಂದು ತಿಂಗಳಿಗೆ ಸುಮಾರು 2.5 ಕ್ವಿಂಟಾಲು 2.5 ಟನ್ನು 3 ಟನ್ನು ಅಕ್ಕಿನ ಈ ತರ ಅವ್ಯವಹಾರ ಮಾಡ್ತಿದ್ದಾರೆ. ಇಂಥ ಅವ್ಯವಹಾರ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡು ಇವರು ಆಚೆ ಕಡೆ ಹೋಗೋದು, ಲ್ಯಾಂಡ್ ಮಾಡೋದು, ಮನೆಗಳು ಕಟ್ಟೋದು, ಬಂಗ್ಲೆಗಳು ಕಟ್ಕೊಳ್ಳೋದು, ಬೇರೆ ಏನು ಕೆಲಸ ಇಲ್ಲ ಇವ್ರದ್ದು. ಇದೇ ಸೊಸೈಟಿ ಕೆಲಸನೇ ಮಾಡೋದು. ಈ ಸೊಸೈಟಿ ಕೆಲಸ ಮಾಡಿಕೊಂಡು ಇಂಥ ಅವ್ಯವಹಾರ ಮಾಡಿದ್ರೆ ಸಾರ್ವಜನಿಕರು ಕೂಡ ಅಕ್ಕಿಯಲ್ಲಿ ಇಂಥ 1 kg 1.5 kg ಕಡಿಮೆ ಮಾಡ್ತಿದಾರಂದ್ರೆ ನಾಳೆ ದಿನ ನಾವು ತಿಂದು ಹಾಕ್ತಿವಲ್ಲ ಅದನ್ನು ಬಿಡ್ತಾರೆ ಇವರು. ಪ್ರಶ್ನೆ ಮಾಡ್ತೀರಾ ಇದ್ರೆ ಇಂಥದ್ದೆಲ್ಲ ನಡೀತಾ ಇದೆ. ಈ ಕುರಿತು ನಾನು ಫುಡ್ ಆಫೀಸರ್ಗೆ ನೆನ್ನೆ ಫೋನ್ ಮಾಡಿ ಹೇಳ್ತೀನಿ ವಿಚಾರ, ಈ ತರ ಬರ್ಬೇಕು ನೀವು ಅಂತ. ಫೋನ್ ಮಾಡಿದಾದ್ಮೇಲೆ ನಾನು ಬರ್ತೀನಿ ಸರ್ ಅಂತಂದ್ರು. ಬೆಳಗ್ಗೆಯಿಂದ ಸುಮಾರು ಒಂದು ಸರಿ ಫೋನ್ ಮಾಡಿದ್ದೀನಿ, ಇಷ್ಟವರೆಗೂ ಫೋನ್ ರೆಸ್ಪಾನ್ಸ್ ಮಾಡಿಲ್ಲ. ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ದೀನಿ, ಏನಂತ ನೀವು ಬರ್ದಿರ ಇದ್ರೆ ನಿಮ್ಮ DC ಆಫೀಸ್ ಹತ್ರ ಹೋಗ್ಬೇಕಾಗುತ್ತೆ, ದನಿ ಕೂತ್ಕೊಡ್ಬೇಕಾಗುತ್ತೆ ಅಂದ್ರೆ ಇಲ್ಲ ಸರ್ ನಾನು ಬರ್ತೀನಿ ವೆಯ್ಟ್ ಮಾಡಿ ಅಂತ ನಾನು ಮೆಸೇಜ್ ಮಾಡಿದ್ದಾರೆ. ಇವಾಗ ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ. ಇಲ್ಲಿ ಯಾವುದೇ ಒಂದು ಲೈಸೆನ್ಸ್ ಆಗ್ಲಿ ಏನೂ ಅನ್ಸಿಲ್ಲ. ಸೊಸೈಟಿ ಮಾತ್ರ ಇದೆ, ರೇಷನ್ ಹಾಕ್ತಾ ಇದ್ದಾರೆ, ಏನು ಎತ್ತಂತ ಯಾರನ್ನಾದ್ರೂ ಕೇಳಿದ್ರೆ ಯಾರು ಇಲ್ಲ, ಎಲ್ಲ ರಜಾ ಹಾಕಿದ್ರಂದ್ರೆ. ಪ್ರತಿ ದಿನ 4 ದಿನ 5 ಜನ 5ರಿಂದ 6 ಜನ ಕೆಲಸ ಮಾಡ್ತಾ ಇದ್ರಲ್ಲಿ. ಇವತ್ತು ನೋಡಿದ್ರೆ ಒಬ್ಬ ಹುಡುಗ ಇದ್ದಾನೆ, ಅವನು ಕೇಳಿದ್ರೆ ಎಲ್ಲ ಲೀವ್ ಹಾಕಿದ್ರಂದ್ರೆ. ಇವಾಗ ವರ್ಕಿಂಗ್ ಡೇ, ಇವಾಗ ಲೀವ್ ವಿತರಣೆ ಮಾಡ್ಬೇಕಾದ್ರೆ ರೇಷನ್ ಇಲ್ಲ KRS ಪಾರ್ಟಿ ಬಂದ್ರೆ ಮಾತ್ರ. ಇನ್ನು ಮುಂದೆ ನಾವು ಆ ಕಡೆ ಏನಾಗಿದೆ, ಏನು ಲೈಸೆನ್ಸ್ ಏನಾದ್ರು ಹಾಕಿದಾರ ಏನಂತ ನೋಡೋಣ ಬನ್ನಿ, ಮುಂದೆ ಹೋಗೋಣ ಬನ್ನಿ. ಮುರಳಿ ಅವ್ರ ಹತ್ರ ವಿಚಾರಿಸಪ್ಪ ಏನು ಹಿಂಗೆ ಅಂತ. ಚರಣ್ ರಾಪ ಬೈಟ್ ರಾಪಟ್ಲ లోపల బీగాలి, ఆఫీస్ బీగాలి అంతే. వీడియో చేసుకోవట్లా లోపల వీడియో చేసుకో. ಬೀಗ ತೆಗ್ದಿದ್ದಾರಪ್ಪ ಇವಾಗ? ಅವಾಗಲೇ ಬೀಗ ಆಗಿದ್ರೆ ಇವಾಗ ತೆಗ್ದಾರ. ಬನ್ನಿ ಬಾಪ ಹೊರಗಡೆ ಬಾಪ ಹುಡುಗ. ಈ ಲೈಸೆನ್ಸ್ ಚಾಲಿಸಲ್ಲಪ್ಪ ಇರೋದು ಸೊಸೈಟಿ ಲೈಸೆನ್ಸ್ ಎಲ್ಲ ಕಾಣಿಸ್ತಿದ್ಯಾ? ಯಾವಾಗ ಅನಿಸ್ತೀಯ? ಯಾಕೆ ಅನಿಸ್ಲಿಲ್ಲ ಇಷ್ಟೊತ್ತು? ಯಾಕಪ್ಪ ಅನಿಸ್ಲಿಲ್ಲ ಇಷ್ಟು ದಿನ? ಯಾಕೆ ಅನಿಸ್ಲಿಲ್ಲ? ಜನರಿಗೆ ಏನಾಗ್ತಿದೆ, ಏನು ಯಾರ ಹೆಸರಲ್ಲಿದೆ ಏನಂತ ಗೊತ್ತಾಗ್ಬೇಕಲ್ಲ. ಸೊಸೈಟಿ ಹೆಸರಲ್ಲಿದೆ ನಿನಗೆ ಗೊತ್ತಾಗುತ್ತೆ, ಸಾರ್ವಜನಿಕರು ನಮ್ಗೇನು ಗೊತ್ತಾಗುತ್ತೆ? ನಿನ್ನೆ ಏನಾಯ್ತು ವಿಷಯ ಕೇಳಪ್ಪ ಮುರಳಿ. ಪಡಿತರ ಚೀಟಿಗೆ ಇಷ್ಟೊಂದು ಹಾಕಿ ಬೋರ್ಡ್ ಹಾಕಿದ್ದೀರಾ? ಇವಾಗ ನೋಡ್ತಿದ್ದೆ ನೀವು ಲೈಸೆನ್ಸ್ ಯಾಕೆ ಅನ್ಸಿಲ್ಲ ಬೋರ್ಡಲ್ಲಿ? ಮುರಳಿ ಏನು ನಿನ್ನೆ ವಿಚಾರ ಏನಾಯ್ತು ಅಂತ ಕೇಳಪ್ಪ. ಯಾರಾದ್ರೂ ಹೇಳೋದು ಅನ್ಸಬಾರ್ದು ಅಂತ? ಇಲ್ಲ ನಮ್ದೇ ರಾಜ್ಯ ನಾವೇ ಮಾಡ್ದಂಗೆ ಸರ್ಕಾರ ನಮ್ದೇ ಕಾರಣ ಅಂತ ಏನಾದ್ರು ಮಾಡ್ತಾ ಇದ್ದೀರಾ? ಆತರ ಏನೋ ಮಾಡಿ ಅಂದ್ರೆ ಯಾಕೆ ಅನ್ಸ್ಲಿಲ್ಲ? ನಿನ್ನೆ ಬೆಳಗ್ಗೆಯಿಂದ 3 ಗಂಟೆ 20 ನಿಮಿಷವರೆಗೂ ರೇಷನ್ ಹಾಕಿದ್ರಲ್ವಾ? ಎಷ್ಟು ಚೀಟಿ ವಿತರಣೆ ಮಾಡಿದ್ರು? ಅಲ್ಲಿಗೆ ಬಾಪ ಮುರಳಿ. ಎಷ್ಟು ವಿತರಣೆ ಮಾಡಿದ್ರು? ಎಷ್ಟು ಕಾರ್ಡ್ ಇಶ್ಯೂ ಮಾಡಿದ್ದೀರಾ? ಇಶ್ಯೂ ಮಾಡಿರೋರಿಗೆ ಯಾಕೆ 1 kg 1.5 kg ಕಡಿಮೆ ಹಾಕಿದ್ದೀರಾ? ಇದಪ್ಪ ಒಂದು ನಿಮಿಷ, ನೀವು ಫೋನ್ ಮಾಡಿರೋದು ರೆಕಾರ್ಡ್ ಆಗಿರೋದು, ಸ್ಕೇಲ್ ರಿಪೇರ್ ಆಗಿರೋದು ಎಲ್ಲ ಆಡಿಯೋ ಇರಪ್ಪ. ಒಂದ್ ನಿಮಿಷ ಇರಪ್ಪ, ನೀನು ಇವಾಗ ಒಂದ್ ನಿಮಿಷ ಇರೋ. ನೀನು ಯಾರು ಫೋನ್ ಮಾಡಿದ್ರು, ಏನು ಯಾರ ಹತ್ರ ಮಾತಾಡಿದ್ರು? ಇವಾಗ ನಾನು ಫೋನ್ ಮಾಡಿದಾರ ನಿನ್ಗೆ ಈ ತರ ರೇಷನ್ ಕಡಿಮೆ ಆಗ್ತಾ ಇದಾರೆ ಅಂತ ಕೇಳಿದವನು ಏನ್ ಹೇಳ್ದೆ ನೀನು? ಅವಾಗ ಏನು ಪ್ರಾಬ್ಲಮ್ ಆಗಿದೆ ರೆಡಿ ಮಾಡಿ, ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತೆ? ಏನೋ ಗೊತ್ತಿಲ್ಲ, ನೋಡಿದಿಲ್ಲ. ಮಧ್ಯಾಹ್ನ ಬಂದ್ವಿ, ರೇಷನ್ ಹಾಕಿದ್ವಿ, ಯಾರೋ ಬಂದ್ರು ಈ ತರ ಕಮ್ಮಿ ಇದೆ. ಇವಾಗ ನಾನು ಕೇಳಿದೆ ಸ್ಕೇಲ್ ರಿಪೇರಿ ಆಗಿದೆ ಅಂತ 1.5 kg ಕಡಿಮೆ ಆಗಿದಾರೆ ಅಂತ ನಾನು ಕೇಳಿದೆ. ಅದಕ್ಕೇನು ಉತ್ತರ ಹೇಳ್ತೇನೆ? ಸ್ಕೇಲ್ ರಿಪೇರಿ ಅಂತ ಹೇಳಿಲ್ಲ ನಾವು. ರೆಡಿ ಆಗಿದೆ, ಇವಾಗ ರೆಡಿ ಮಾಡಿದ್ವಿ, ಬಂದ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ. ಸರಿ ಆಯ್ತು. ನಾವು ಫುಡ್ ಆಫೀಸರ್ ಫೋನ್ ಮಾಡಿದಾಗ ನಮ್ಗೆ ಏನ್ ಹೇಳಿದ್ರು ಗೊತ್ತಾ? ಯಾವ್ದು ಕಡಿಮೆ ಆಗಿರೋದು ನಿಜಾನೇ, ಹೇಳಿದ್ವಿ ಮತ್ತೆ ಹಾಕ್ತಾರೆ ಅಂತ ಹೇಳಿದ್ರು. ಮತ್ತೆ ಸಂಜೆ 5:15 6 ಗಂಟೆಗೆ ನೀನು ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಯಾರಪ್ಪ ಸ್ಕೇಲ್ ರೆಡಿ ಮಾಡಿದಂದ್ರೆ ಏನ್ ಹೇಳ್ದೆ ನೀನು? ಬಂಗಾರಪೇಟೆ ಅವ್ರು ಬಂದು ಇವ್ರು ಇರ್ತಾರೆ, ಗವರ್ಮೆಂಟ್ ಅವರು, ಅವ್ರು ಬಂದ್ರೆ ನಾನು ರೆಡಿ ಮಾಡಿ ನಾನು ಕೇಳಿದ್ದೇನು ಸ್ಕೇಲ್ ಯಾರು ರೆಡಿ ಮಾಡಿದ್ರು ಅಂದ್ರೆ ಬಂದಿರೋರು ಬಂಗಾರಪೇಟೆ ಅವ್ರು ರೆಡಿ ಮಾಡಿದಾರೆ ಅಂತ ಹೇಳಿದ್ರು. 3 ಗಂಟೆ 20 ನಿಮಿಷಕ್ಕೆ ನಿಮ್ಗೆ ಫೋನ್ ಬಂದಿದ ತಕ್ಷಣ
5 ನಿಮಿಷಲ್ಲೇ ಬಂಗಾರಪೇಟೆ ಸ್ಕೇಲ್ ರೆಡಿ ಮಾಡೋದು ನಾನು ಅವತ್ತೇ ಬಂದು ಇವತ್ತು ರೆಡಿ ಮಾಡಿದ್ದಾರೆ ಅಂತ ಹೇಳಿದ ರೆಡಿ ಆಗಿಲ್ಲ. ಬ್ಯಾಟ್ರಿ ಲೋ ಕಡಿಮೆ ಆಗಿರೋದು ಯಾವಾಗ? ಚಾರ್ಜಿಂಗ್ ಕಮ್ಮಿ ಆಗಿತ್ತು, ಅದಕ್ಕೆ ಆ ತರ ರೇಟ್ ಆಗಿದೆ. ರೇಷನ್ ಕಡಿಮೆ ಹಾಕಿರೋದು ಯಾವತ್ತಿನ ದಿನ? ನಿನ್ನೆ ಹಾಕಿರೋದು ಕಡಿಮೆ ಹಾಕಿರೋದು ಹೌದು ತಾನೆ? ಕಮ್ಮಿ ಅಂದ್ರೆ ಅದು ಬ್ಯಾಟ್ರಿ ಲೋ ಇತ್ತು. ಬ್ಯಾಟ್ರಿ ಎಲ್ಲ ಇದ್ರೆ ಎಲ್ಲ ಜನಕ್ಕೂ 50 ಜನಕ್ಕೂ ಕಡಿಮೆ ಬಂದ್ಬಿಡುತ್ತೆ. 50 ಜನಕ್ಕೂ ಯಾರು ಕರ್ಕೊ ಬನ್ನಿ, 50 ಬನ್ನಿ ತೋರಿಸ್ತೀವಿ, ಬನ್ನಿ ಯಾಕಮ್ಮ ನೀವು ಕೇಳಲ್ಲ, ನಿಮ್ ಪಡಿತರ ಚೀಟಿ 1 kg ಎಲ್ಲರೂ ಕೇಳ್ಕೊಳ್ಳಿ, ಬೇಕಾದ್ರೆ ಯಾರು ಕಮ್ಮಿ ಹಾಕಿದಾರು ಕೇಳಿ. ಇವತ್ತು ಹಾಕಿರೋದು ಬಿಡಪ್ಪ ನೀನು, ಇವತ್ತು ಹಾಕಿರೋದು ಬಿಡು, ಇವತ್ತು ತೋರಿಸ್ತೀವಿ. ತೋರಿಸಿ, ಇಲ್ಲಿ ಬಂದು ತೋರಿಸ್ಬೇಕು. ನೀವು ಮನೆಗೆ ಎತ್ಕೊಂಡು ಹೋಗ್ಬಿಟ್ಟು ಮನೆಗೆ ಎತ್ಕೊಂಡು ಹೋಗೋದಿಲ್ಲ. ನಿನ್ನೆ ವಾಪಸ್ ಬಂದಿದಾರಲ್ಲ, ವಾಪಸ್ ಬಂದವ್ರು ಯಾಕೆ ಕಡಿಮೆ ಹಾಕಿರೋದನ್ನ ಜಾಸ್ತಿ ಹಾಕಿರ್ತಾರೆ. ನಾವ್ ಯಾರಿಗೂ ಜಾಸ್ತಿ ಹಾಕಲ್ಸಿಲ್ಲ. ನಾವು ಎತ್ಕೊ ಕಾಲೂರಲ್ಲಿ ಗೋವಿಂದಪ್ಪ ಅಣ್ಣವರು ಬಂದು ಮತ್ತೆ ಹಾಕೊಂಡು ಹೋಗಿದ್ದಾರೆ. ಕಮ್ಮಿ ಆಯ್ತು ತಗೋಬ ನೋಡ್ತೀವಿ ಅಂತ ಹೇಳಿದ್ವಿ. ನಾವ್ ಯಾಕೆ ಹಾಕ್ಬೇಕು ಕಮ್ಮಿ? ನೀವು ಮನೆಗೆ ಎತ್ಕೊಂಡು ಕಮ್ಮಿ ಮಾಡ್ಕೊ ಬಂದಿರ್ಬೋದು. ಎಷ್ಟಾಗಿದೆ? 30 kg ಇದೆ. ಹೆಂಗ್ ಕಡಿಮೆ ಬಂತು? ಅದ್ ಹೆಂಗ್ ಗೊತ್ತು? ನೀವು ಮನೆಗೆ ಎತ್ಕೊಂಡು ನೋಡ್ಬೇಕು. ತಗೊಬಂದು ನೋಡ್ಬೇಕು. ಸರಿ, ಹಂಗಾದ್ರೆ ನೋಡಿ ವಿಚಾರಣೆ ಮಾಡಿದ್ರೆ ನಾವು ಕಡಿಮೆ ಹಾಕ್ಲಿಲ್ಲ, ನೀವು ಮನೆಗೆ ಎತ್ಕೊಂಡು ಹೋಗಿ ಕಡಿಮೆ ಹಾಕಿದ್ದೀರಾ, ಕಡಿಮೆ ಎತ್ಕೊಂಡ್ ಬಂದ್ಬಿಟ್ಟಿದ್ದೀರಾ ಅಂತ ವಿಚಾರ ಹೇಳ್ತಿದಾರೆ ಇವರು. ಯಾರು ನಿಮ್ಮ ಹೆಸರೇನಪ್ಪ? ಶರಣ್ ಕುಮಾರ್. ನಿಂದೇನಪ್ಪ ಕೆಲಸ ಇಲ್ಲಿ? ರೇಷನ್ ಆಗ್ತಾ ಇರ್ತೀವಿ. ರೇಷನ್ ತಮ್ಮ ಹೆಸರು ಯಾರ ಹೆಸರಲ್ಲಿ ಇರೋದು? ಅವರು ಸುಮಿತಾ ಅಂತ ಹೆಸರು. ಸೆಕ್ರೆಟರಿ ಅವರು ಸೆಕ್ರೆಟರಿ ಅವ್ರ ಜೊತೆ ಏನಪ್ಪ ಕೆಲಸ ಇಲ್ಲ? ತಮ್ಮ ಇಸ್ಕೊಳಕ್ಕೆ ಯಾರು ಇಲ್ಲ, ಲೀವಲ್ಲಿ ಇದ್ರು ಕರೆದ್ರು. ಇವಾಗ ತಮ್ಮ ಕೊಡ್ಬೇಕಾಗಿರೋದು ಯಾರು? ಸೆಕ್ರೆಟರಿ ಬಂದು ಸೆಕ್ರೆಟರಿ ಎಲ್ಲಿ? ಸೆಕ್ರೆಟರಿ ಎಲ್ಲೋದ್ರು ಇವಾಗ? ಎಲ್ಲ ಹೋಗಿದ್ದಾರೆ, ಬರ್ತೀನಿ ಅಂತ ಹೇಳಿದ್ರು. ಇವಾಗ ತಮ್ಮ ಓಪನ್ ಮಾಡ್ಬೇಕಾಗಿರೋ ಸೆಕ್ರೆಟರಿ ಅಂತ ಓಪನ್ ಮಾಡ್ಬೇಕಾಗಿದ್ರು. ಅವರೇ ಇಲ್ಲ ಅಲಿವಲ್ ಇದ್ರೆ ನೀವೇನ್ ಕೊಡ್ತೀರಾ? ಲೀವಲ್ಲಿ ಇದಾರೆ ಅಂತ ಹೇಳಿಲ್ವೇ? ಎಲ್ಲೋ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಅವಾಗಲೇ ಕೇಳಿದಾಗ ಏನ್ ಹೇಳಿದೆ ನೀನು? ನಾನ್ ಸೆಕ್ರೆಟರಿ ಲೀವಲ್ಲಿ ಇದಾರೆ ಅಂತ ಹೇಳಿಲ್ಲ. ನೀವು ಆಫೀಸಲ್ಲಿ ಕೇಳಿದಕ್ಕೆ ಎಲ್ಲ ಲೀವ್ ಅಲ್ಲಿ ಇದಾರೆ, ನಾನು ಮಾತ್ರ ಲೀವಲ್ಲಿ ಇದಾರೆ ಸರ್ ಅಂತ ಹೇಳಿದ್ದು. ನಾನು ಸೆಕ್ರೆಟರಿ ಲೀವಲ್ಲಿ ಇದಾರೆ ಅಂತ ನಿಮ್ಗೆ ಹೇಳಿಲ್ಲ. ಎಲ್ಲಿಲ್ವಾ? ಕೇಳಿದ್ರೆ ಸೆಕ್ರೆಟರಿ ಎಲ್ಲಿ ಅಂತ. ಇವಾಗ ನಿನ್ಗೇನಾದ್ರು ತಂಬಿದೆಯಾ ಇಲ್ಲಿ? ನಮ್ದು ಇಲ್ಲ, ತಂಬಿಲ್ಲ ನಿಂದು. ತಮ್ಮ ಕೊಟ್ಬಿಟ್ಟು ತಂಬಿಲ್ಲ ಅಂತಂದ್ರೆ ಏನ್ ಕೆಲಸ? ರೂಲ್ಸ್ ಇದೆಯಾ? ಇದೆ, ಏನು ತಂಬಿಲ್ಲ ಅಂತಂದ್ರೆ ನಿನ್ ತಂಬಿಲ್ವಲ್ಲ, ನಿನ್ಗೇನ್ ಅಧಿಕಾರಿ ಕೊಟ್ಟಿಲ್ಲ ರೇಷನ್ ಹಾಕೋದಕ್ಕೆ? ಇನ್ಯಾರು ಜನ ಕಾಯ್ಕೊಂಡಿದ್ದಾರೆ, ಮತ್ತೆ ಏನ್ ಮಾಡೋದು? ಜನ ಕಾಯ್ಕೊಂಡೋದು ಗೊತ್ತ್ರಿ ನಮ್ಗೆ. ನಾವು ಜನನೇ, ನಾವು ರೇಷನ್ ಹಾಕೊಂಡು ನಾವು ಇದೇ ಟಿಪ್ಪಲ್ಲಿ ಹಾಕೊಂಡು ಹೋಗೋದು. ನಿಮ್ಗೆ ತಂಬಿಲ್ಲ, ನೀವು ಸೆಕ್ರೆಟರಿ ಇಲ್ಲ ಅಂದ್ಮೇಲೆ ನಿಮ್ಗೂ ಇಲ್ಲಿ ರೇಷನ್ ಇಶ್ಯೂ ಮಾಡ್ತಾ ಇದ್ರಲ್ಲ, ಏನ್ ಸಂಬಂಧ ನಿಮ್ಗೆ? ರೇಷನ್ ಇಶ್ಯೂ ಮಾಡ್ತಾರೆ, ಜನ ಕಾಯ್ಕೊಂಡಿದ್ದಾರೆ, ಇಶ್ಯೂ ಮಾಡ್ರಿ ಅಂತ ಹೇಳಿ. ಯಾರು ಇಶ್ಯೂ ಮಾಡಕ್ ಹೇಳಿದ್ದು? ಸೆಕ್ರೆಟರಿ ಫೋನ್ ಮಾಡಿ ಅವ್ರಿಗೆ. ಇಶ್ಯೂ ಮಾಡ್ಬಿಟ್ಟು ಫೋನ್ ಮಾಡಿ ಅವ್ರಿಗೆ. ಹೇಳಿದಾರಣ್ಣಪ್ಪ, ಬಂದಿದ್ದಾರೆ, ಕಮ್ಮಿ ಕೊಡ ಅಂತ ಹೇಳಿದಾರ. ಕಮ್ಮಿ ಹಾಕಿಲ್ಲ ಕೊಟ್ಟಿಲ್ಲ ರೀ. 1 kg ಕೊಟ್ಟಿಲ್ಲ. ಯಾವ್ದು ಏನಾಗಿದೆ ನೀವು ನೋಡಿದ್ರೆ ಎತ್ಕೊ ಬಂತು. ನೀವು ಬಂದು ಸ್ಕೇಲ್ ಎತ್ಕೊಂಡು ಬಂದು ಚೆಕ್ ಮಾಡ್ಕೊಳ್ಳಿ. ಯಾರು ಒಪ್ಕೊಂಡಿಲ್ಲ. ಫೋನ್ ಮಾಡಪ್ಪ, ಲೈವಲ್ಲಿ ಫೋನ್ ಮಾಡಪ್ಪ. ನನ್ಗೆ ಗಾಚಾರ ಇಲ್ಲ. ಏನ್ ಗಾಚಾರ? ನೀವು ಗಲಾಟೆ ಮಾಡ್ಕೊ ಬಂದಿರೋದು. ಗಲಾಟೆ ಎಲ್ಲ ಬಡವರು ಕರ್ಕೊ ಬನ್ನಿ. ಇಲ್ಲ, ಈ ಅಂಗಡಿಗಳು ಎಲ್ಲಿ ತಿಂತಾವಲ್ಲ ಆ ತರ ಈ ಸೊಸೈಟಿಯಲ್ಲಿ ಅಕ್ಕಿ ತಿಂತಿದಾರ, ಜನರ ದುಡ್ಡನ್ನ ತಿಂತಿದಾರ. ಜನಗಳು ಕೇಳಿ ಮಾತಾಡಿ. ಇವ್ರು ಎಲ್ಲ ಇವತ್ತು ಬಂದಿರೋರು, ಇವ್ರಿಗೇನು ಗೊತ್ತು? ಇವತ್ತು ಬಂದ್ರೆ ಇಲ್ಲಿ ಕೇಳಪ್ಪ, ಕೇಳಪ್ಪ. ನೆನ್ನೆ ಎಷ್ಟು ಹಾಕಿದಾರ? ನಾನು ಇವತ್ತು ಹಾಕೊಂಡು ಹೋಗಿ. ಇವತ್ತು ಹಾಕೊಂಡಿದ್ದು ಎಷ್ಟು ಹಾಕಿದ್ರು? 65 kg ಹಾಕಿದ್ದಾರೆ. ನೆನ್ನೆ ಆಗಿರೋರ್ಗೆ ಎಷ್ಟು ಜನ ಕರೆಸಿ? ನಾವು ಕರ್ಸಲ್ಲ, ನೀವು ಕರ್ಸ್ಕೊಬಾರ್ದು. ನೀವು ಕಮ್ಮಿ ಇದೆ ಅಂತ ಹೇಳ್ತಾರೆ, ನಾವು ಕಮ್ಮಿ ಇದೆ ಅಂತ ಹೇಳಿ. ಸರಿನಪ್ಪ, ನೋಡಿ ಗೆಲ್ರೆ, ಇವಾಗ ಇವ್ರನ್ನ ಈ ಚರಣ್ ಅಣ್ಣ ಉಣ್ಗುನು ಈ ಸೊಸೈಟಿಗೆ ಏನು ಸಂಬಂಧನೇ ಇಲ್ಲ. ಬಾಪ ಹೇಳ ಬಾಪ, ನೀನು ಮುಂದೆ ಬಾ, ವಿಚಾರ ಬಾ. ನೋಡಿ ನೀವು ಇರಪ್ಪ, 4-5 ಜನಕ್ಕೆ ಬಂದಿದೆ. ಮೊನ್ನೆ 2 ಗಂಟೆ 1 ಗಂಟೆ ಹಾಕೊಂಡು ಹೋಗಿ ಎಷ್ಟು ಬಂದಿದ್ದೀರಾ? ತೂಕನೇ ಹಾಕಲ್ಲ. ನಿನ್ನೆ ಇವ್ರು ಏನಲ್ಲಿ ಹೇಳ್ತಾ ಇದ್ರು ಅಂದ್ಬಿಟ್ಟು ಆಮೇಲೆ ತೂಕ ಹಾಕಿದ್ದು. ಎಷ್ಟು ಬಂದಿತ್ತಣ್ಣ? ಅದು 40 kg ಬರ್ಬೇಕು ನಮ್ಗೆ. 1.5 kg 2 kg ಏನೋ ಕಮ್ಮಿ ಬಂದಿದ್ಯಾ? ಇದಕ್ಕೆ ಏನ್ ಉತ್ತರ ಹೇಳ್ತಾರ? ಈ ತಿಂಗಳಲ್ಲ, ಹೋದ್ ತಿಂಗಳು ಕೂಡ ಅದೇ ತರ ಅಂತ ಹೇಳಿದ್ರಲ್ಲ. ಗೊತ್ತಿಲ್ಲ, ಹೋದ್ ತಿಂಗಳು ಒಬ್ಬೊಬ್ರು ಹೇಳಿದ್ರು ಹೋದ್ ತಿಂಗಳು ಆತರ. ಹೋದ್ ತಿಂಗಳದು ಮೂಟೆ ತಗೊಂಡ್ಬಂದಿದೀವಿ, ಅದು ಸ್ವಲ್ಪ ತೂಕ ಹಾಕ್ರಪ್ಪ. ಇವಾಗ ಹೋದ್ ತಿಂಗಳದು ಈ ತಿಂಗಳದು ಇರ್ಲಿ. ಇವಾಗ ಏನ್ ಗೊತ್ತಾ ವಿಚಾರ? ಏನು ಗೊತ್ತಾ? ಇಲ್ಲಿ ನಮ್ಮ ಕೆಂಪಾಪುರ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಇದೇ ರೀತಿ ಆಗ್ತಿರೋದು. ಹೋದ್ ತಿಂಗಳು 2.5 kg ಕಡಿಮೆ ಹಾಕಿದಾರೆ ಅಂತ ವಿಚಾರ ನಮ್ಗೆ ಗೊತ್ತಿದೆ. ಈ ತಿಂಗಳು ಕಡಿಮೆ ಹಾಕಿದ್ದಾರೆ. ಈ ಚರಣ್ ಅನ್ನ ಹುಡುಗನಿಗೆ ನನ್ನ ಫೋನ್ ಮಾಡಿದ್ರೆ, ಹಣ ಕರೆಕ್ಟ್ ಆಗಿ ಆಗ್ತಾ ಇದೆ, ಸ್ಕೇಲ್ ಅನ್ನ ರಿಪೇರಿ ಇತ್ತು, ರೆಡಿ ಮಾಡಿದ್ದೀನಿ ಅಂತ ಹೇಳಿದಾನೆ. ನನ್ನ ಹತ್ರ ಆಡಿಯೋ ಬೇಕಾದ್ರೆ ಇದೆ. ಫುಡ್ ಆಫೀಸರ್ಗೂ ಫೋನ್ ಮಾಡಿದ್ದೆ. ಅವ್ರೇನ್ ಹೇಳಿದ್ರು, ಅವ್ರು ಕಡಿಮೆ ಹಾಕಿದ್ದಾರೆ, ಅದು ಕೊಡ್ತಾರೆ, ಮತ್ತೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇವಾಗ ಕೇಳಿದ್ರೆ ನಾನು ಕಡಿಮೆ ಹಾಕಿಲ್ಲ, ಕರೆಕ್ಟ್ ಆಗಿ ಹಾಕಿದ್ದೀನಿ ಅನ್ನೋ ವಿಚಾರ ಹೇಳ್ತಿದ್ದಾರೆ. ನೀವು ಒಂದ್ ನಿಮಿಷ ಇರ್ರಿ. ಇವಾಗ ಈ ಚರಣ್ ಅನ್ನೋ ಹುಡುಗನಿಗೆ ಈ ಸೊಸೈಟಿಗೂ ಏನು ಸಂಬಂಧನೇ ಇಲ್ಲ. ಸೆಕ್ರೆಟರಿ ಯಾರೋ, ಈ ಹುಡುಗನ್ ಏನ್ ಕೆಲಸ ಅಂತ ಏನೋ ಗೊತ್ತಿಲ್ಲ. ಕೇಳಿದ್ರೆ ನಾವು ಕರೆಕ್ಟ್ ಆಗಿ ಹಾಕಿದ್ದೀನಿ, ನೀವು ಬೇಕಾದ್ರೆ ಕರ್ಸ್ಕೊಳ್ಳಿ ಜನರನ್ನ, ನಾವೇ ಕರಿಬೇಕು ಅಂತ ಈ ದುರಂಕಾರ ಮಾತುಗಳು ಮಾಡ್ತಾ ಇದ್ದೀನ. ಇನ್ನೊಂದು ಇದನ್ನ ಮಾಡ್ಲಿ, ದುರಂಕಾರ ವ್ಯವಸ್ಥೆನೇ ಮಾಡ್ಲಿ ಇವರು. ಇನ್ನೊಂದು ನಾಳೆ ದಿನ ನಾವು ಮತ್ತೆ ಕರ್ಕೊ ಬರ್ತೀವಿ ನಮ್ಮ ಪಕ್ಷದವ್ರನ್ನ. ಇಲ್ಲಿ ಏನೇನು ಕಡಿಮೆ ಆಗಿದೆ, ಹೆಚ್ಚು ಕಮ್ಮಿ ಆಗಿದೆ ಏನಂತ ಆಲ್ರೆಡಿ ನೋಟಿಸ್ ಎಲ್ಲ ಇಶ್ಯೂ ಮಾಡಿದಾರೆ.
10,000 ದಂಡ ಕಟ್ಕೊಂಡು ನೋಟಿಸ್ ಅಲ್ಲಿ ಇಶ್ಯೂ ಮಾಡಿದ್ರೆ ಇದೇ ತರ ಆದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ. ಇವಾಗ ಸೋಮವಾರ ಬೆಳಗ್ಗೆ ನಾವು ಇವತ್ತೇ ಲೆಟರ್ ರೆಡಿ ಮಾಡಿ ಎಲ್ಲರ ಹತ್ರ ಸಹಿ ಹಾಕ್ಸ್ಕೊಂಡು ಎತ್ಕೊಂಡು DC ಅವ್ರು ಕೊಡ್ತೀವಿ. ಇವರು ಏನ್ ಮಾಡ್ತಾರೆ, ಏನ್ ದುರಾಡಳಿತ ಮಾಡ್ತಾರೋ ಮಾಡ್ಲಿ. ಇವ್ರು ಸೆಕ್ರೆಟರಿಗೆ ಫೋನ್ ಮಾಡಿದ್ರೆ ನಾನು ಯಾಕೆ ಮಾಡ್ಬೇಕು, ನನಗೇನು ಗ್ರಾಚಾರ, ನೀನೇ ಮಾಡು ಅಂತ ಕೇಳ್ತಾನೆ. ಎಷ್ಟು ದುರಂಕಾರ ಇರ್ಬೇಕು ಇದನ್ಗೆ. ಇವತ್ತಿನಿಗೆ ಈ ಸೊಸೈಟಿಗೆ ಏನು ಸಂಬಂಧ? ಏನು ಸಂಬಂಧನೇ ಇಲ್ಲ. ನಾನು ರೇಷನ್ ಆಗ್ತಾ ಇದ್ದೀನಿ ಅಂತ. ರೇಷನ್ ಇವಾಗ ತಂಬು ಕ್ಲೋಸ್ ಆಯ್ತು, ಯಾರು ಕೊಡ್ಬೇಕು ತಂಬು? ಸೆಕ್ರೆಟರಿ ಬರ್ಬೇಕು. ಸೆಕ್ರೆಟರಿ ಲೀವ್ ಅಲ್ಲಿ ಇದ್ರೆ ಈಗ ಹೆಂಗ್ ರೇಷನ್ ಇಶ್ಯೂ ಮಾಡ್ತಾನೆ? ಸೆಕ್ರೆಟರಿ ಲೀವ್ ಅಲ್ಲಿ ಇದ್ದಾರೆ ಅಂತ ಹೇಳಿ. ಹೌದ್ರಿ, ಇವಾಗ ಸೆಕ್ರೆಟರಿ ಎಲ್ಲೋದ್ರು? ಏನೋ ಕೆಲಸ ಇರುತ್ತೆ, ಎಲ್ಲಿದ್ದಾರೆ? ಫೋನ್ ಮಾಡಿ, ಹಂಗಂದ್ರೆ ಫೋನ್ ಮಾಡಿ ಕರೆಸಿ ಇಲ್ಲಿಗೆ. ನಿಮ್ಗೆ ನೀವೇ ಮಾಡ್ಕೊಳ್ಳಿ ಅಂತಂದ್ರೆ ಏನು ಅಷ್ಟು ದುರಂಕಾರ ನಿಮ್ಗೆ? ಫುಡ್ ಆಫೀಸರ್ ಸುಮಾರು ಬೆಳಗ್ಗೆಯಿಂದ ಒಂದು 10 ಸತಿ ಫೋನ್ ಮಾಡಿದ್ದೀನಿ. ಫೋನ್ ಮಾಡಿದ್ರೆ ಫುಡ್ ಆಫೀಸರ್ ಫೋನ್ ತೆಗೀತಿಲ್ಲ. ಇನ್ನು ಬಂದ್ರೆ ವಿಚಾರ ಗೊತ್ತಾಗುತ್ತೆ, ಏನಾಗುತ್ತೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ, ರೆಸ್ಪಾನ್ಸ್ ಇಲ್ಲ. ನಾಟ್ ರೀಚಬಲ್ ಮಾಡೋದು ಒಂದ್ಸರಿ ಸ್ವಿಚ್ ಆಫ್ ಮಾಡೋದು. ಆಫೀಸ್ಗೆ ಅವ್ರು ಕೇಳ್ಬೇಕಲ್ಲ, ಯಾಕೆ ಅವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ? ಈ ತರ ಮಾತ್ರ ಆಫೀಸ್ ಅಂತ ಕೇಳಿದ್ರೆ ಯಾರೋ ಫೋನ್ ಮಾಡ್ತಾರೆ, ಏನೋ ಆಫೀಸಲ್ಲೇ ಕೂತ್ಕೊಳ್ತಾರೆ ಫುಡ್ ಆಫೀಸರ್, ಇಲ್ಲಿ ಬರಲ್ಲ. ಇಲ್ಲಿ ಯಾರೊಬ್ರು ಮಾಡ್ತಾರೆ, ನೀವು KRS ಪಕ್ಷ ಮಾಡ್ತಾರೋ ನಾವು ಮಾಡ್ತಾರೆ, ಯಾರೊಬ್ರು ಮಾಡ್ಬೇಕು. ಅವ್ರಿಗೆ ತರ ಇದೆ ಅಂತ ರೆಸ್ಪಾನ್ಸ್ ಕೊಡ್ಬೇಕಲ್ಲ ಫುಡ್. ನೆನ್ನೆ ಎಲ್ಲ ರೆಸ್ಪಾಂಡ್ ಕೊಟ್ಟಿದ್ದಾರೆ, ಇವತ್ತು ಫೋನ್ ಮಾಡಿದ್ರೆ ರೆಸ್ಪಾಂಡ್ ಕೊಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ವಿಷಯ ಗೊತ್ತಿದೆ, ಕರೀತಾ ಇರೋದು ಇದಕ್ಕೆ ಅಂತ ಗೊತ್ತಿದೆ ಅವ್ರಿಗೆ. ಇವ್ರು ಮಾಡೋ ಲೂಟಿಯಲ್ಲಿ ಅವ್ರಿಗೂ ಭಾಗ ಇರುತ್ತೆ. ಅವ್ರಿಗೂ ಒಂದು ತಿಂಗಳಿಗೆ 2.5 ಟನ್ 3 ಟನ್ ಹೊಡಿತಿದ್ದಾರೆ. ಇದ್ರಲ್ಲಿ ಅವ್ರಿಗೂ ಸ್ವಲ್ಪ ಏನೋ ಕಮಿಷನ್ ಹೋಗುತ್ತೆ. ಅದಕ್ಕೆ ಜಾಗಕ್ಕೆ ಬಂದ್ರೆ ನಾವು ಸಿಕ್ಕಾಕೊಳ್ತೀವಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರೆ ಫೋನ್ ಎತ್ತಿದ್ದಾರೆ, ರೆಸ್ಪಾನ್ಸ್ ಮಾಡಿದ್ದಾರೆ. ಈ ತರ ಕಳ್ಳಾಟ ಆಡ್ತಿದ್ದಾರೆ. ಮಾಡ್ಲಿ, ಎಷ್ಟು ದಿನ ಮಾಡ್ತಾರೆ ಮಾಡ್ಲಿ. ಇದಕ್ಕೆ ಏನ್ ಮಾಡಬೇಕು ಏನು ಅಂತ ಮತ್ತೆ ನಮ್ಮ ಸಂಘಟನೆಯವ್ರ ಹತ್ರ ಮಾತಾಡ್ಬಿಟ್ಟು ಎಲ್ಲಿ ಅರ್ಜಿ ಕೊಡಬೇಕು, ಏನ್ ಮಾಡಬೇಕು, ಈ ಲೈಸೆನ್ಸ್ ರದ್ದು ಮಾಡಿಸೋದಕ್ಕೆ ಏನೆಲ್ಲ ಮಾಡಬೇಕು ಮಾಡ್ತೀವಿ. ಒಂದು ವೇಳೆ ಇದರಲ್ಲ ಲೈಸೆನ್ಸ್ ಎಲ್ಲ ರದ್ದು ಮಾಡಿದ್ರೆ ಹೋಗಿ ಡೈರೆಕ್ಟ್ ಆಗಿ ಹೋಗ್ತೀವಿ, DC ಆಫೀಸ್ ಮುಂದೆ ಕೂತ್ಕೊಳ್ತೀವಿ. ಆಲ್ರೆಡಿ ವಾರ್ನಿಂಗ್ ಕೊಟ್ಟಿರೋದು, 10,000 ದಂಡ ಕಟ್ಟಿರೋದು ನಮ್ಮ ಹತ್ರ ಇದೆ. ನಾವೇ ಅರ್ಜಿ ಹಾಕಿರೋದು, ಏನೆಲ್ಲ ಆಗಿದೆ ಅಂತ ನಮ್ಮ ಹತ್ರನೂ ಇದೆ. ಹೋಗಿ ಕೂತ್ಕೊಳ್ತೀವಿ. ಮುಂದಕ್ಕೆ ಏನ್ ಮಾಡ್ತಾರ ಮಾಡ್ಲಿ, ಇವ್ರು ಹಿಂಗೆ ನಡೆಸಲಿ, ಇದೇ ದಂಧೆನ ನಡೆಸಲಿ. ಎಷ್ಟು ದಿನ ನಡೆಸ್ತಾರ ಅಂತ ನೋಡ್ತೀವಿ. ಅದ್ 3 ವರ್ಷ ಆಗೋಯ್ತಲ್ಲಪ್ಪ, ಅದಕ್ಕೆ ಹಳೇದಾಗ್ಬಿಟ್ಟಿದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಬಹುದು, ಮತ್ತೆ ಸ್ಟಾರ್ಟ್ ಮಾಡಬಹುದು ದಂಧೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ. 10 ರೂಪಾಯಿ ದುಡ್ಡು ತಗೊಳ್ತಾ ಇದ್ರು, ಅವಾಗ್ಲಿಂದ ಸ್ಟಾಪ್ ಮಾಡಿದ್ರು. 10 ರೂಪಾಯಿ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಕೆಜಿ 1.5 ಕೆಜಿ ಹಾಕಿದ್ರೆ ಎಷ್ಟಾಗುತ್ತೆ? 1 ಕೆಜಿ 15 ರೂಪಾಯಿ 20 ರೂಪಾಯಿ ತಗೊಳ್ತಾರೆ. 1 to ಡಬಲ್ ಬಂತಲ್ಲ, ಅದಕ್ಕೆ ಸ್ಕೇಲ್ ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ಟು ಈ ತರ ವ್ಯವಹಾರ ನಡೆಸ್ತಿದ್ದಾರೆ. ಇದನ್ನ ಇದೇ ತರ ಕಂಟಿನ್ಯೂ ಮಾಡ್ತಾರೆ. ಹೋದ ತಿಂಗಳು ಕಡಿಮೆ ಹಾಕಿದಾರೆ ಅಂತ ಹೇಳ್ತಿದಾರೆ, ಈ ತಿಂಗಳು ಕಡಿಮೆನ ಹಾಕಿದಾರೆ. ಇದನ್ನ ಮುಂದಕ್ಕೆ ಏನ್ ಮಾಡ್ಬೇಕು ಏನಂತ ಮಾಡ್ತೀವಿ. ಅಲ್ಲಪ್ಪ ಹುಡುಗ, ನೀವು ಅವಾಗ್ಲೇ ಹೇಳಿದ್ರಲ್ವಾ ಸ್ಕೇಲ್ ರಿಪೇರ್ ಇತ್ತು, ಇಲ್ಲ ಸ್ಕೇಲ್ ಏನೋ ಚಾರ್ಜ್ ಇಲ್ಲ ಅಂತ ಹೇಳಿದ್ರಲ್ವಾ. ಸ್ಕೇಲ್ ಚಾರ್ಜ್ ಇದೆಯಲ್ಲ ಅಂತ ಫಸ್ಟ್ ಚೆಕ್ ಮಾಡ್ಬೇಕು ತಾನೆ, ರೇಷನ್ ಹಾಕಕ್ ಮೊದಲು. ಅದು ನಿನ್ ಕರ್ತವ್ಯ ತಾನೆ, ಅಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ತಾನೆ ಅದು. ಅದಕ್ಕೆ ಮನೆ ಹಾಕಿ ನಾವು ಚೆಕ್ ಮಾಡಿದ್ವಿ, ಮತ್ತೆ ಕರೆಕ್ಟಾಗಿ ಬರ್ತಾ ಇದೆಯಲ್ಲ. ಇಲ್ಲಪ್ಪ ಸ್ಕೇಲ್ ತಗೊಬಂದು ಚೆಕ್ ಮಾಡ್ಕೊಳ್ಳಿ ಅಣ್ಣ, ಒಂದ್ ನಿಮಿಷ ಕೇಳಪ್ಪ. ನಾವು ಅಲ್ಲಿ ಚೆಕ್ ಮಾಡ್ಕೊಂಡೆ ಬಂದಿದ್ದು. ಇವಾಗ ನಿಮ್ ಸ್ಕೇಲ್ ಮೇಲೆನೆ ಇಟ್ಟಿದೀವಿ. 38,450 ಬರ್ತಾ ಇದೆ. ಸ್ಕೇಲ್ ತಗೊಬನ್ನಿ ನೀವು. ಇವಾಗ ಅಣ್ಣ ಅರ್ಥ ಮಾಡ್ಕೊಳ್ಳಿ. ಇವಾಗ ನಿಮ್ ಸ್ಕೇಲ್ ತಪ್ಪಂತೀರ ಹಾಗಾದ್ರೆ? ನಿಮ್ ಸ್ಕೇಲ್ ತಪ್ಪಂತೀರ ಹಾಗಾದ್ರೆ? ನಮ್ದೇನ್ ತಪ್ಪಿಲ್ಲ, ಕರೆಕ್ಟ್ ಇದೆ. ಈ 38,450 ಹೆಂಗ್ ಬರ್ತಾ ಇದೆ? ನಮ್ಗೆ ಗೊತ್ತಿಲ್ಲ ಅಲ್ಲಿ ಏನೇನಾಗಿದೆಯೋ. ಸ್ಕೇಲ್ ತಗೊಬಂದು ಅಲ್ಲಲ್ಲ, ನಮ್ಮ ಕ್ವಶನ್ ಇಷ್ಟೇನಪ್ಪ. ಅಲ್ಲಲ್ಲ, ನಮ್ಮ ಕ್ವಶನ್ ಇಷ್ಟೇ. ಏನ್ ಗೊತ್ತಾ, ನೀವು ಸ್ಕೇಲ್ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಪ್ರೋಸೆಸ್ ಸ್ಟಾರ್ಟ್ ಮಾಡ್ಬೇಕು. ಇವಾಗ ರೇಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ ಕರ್ತವ್ಯ ಏನ್ ಗೊತ್ತಾ, ಫಸ್ಟ್ ಸ್ಕೇಲ್ ಚೆಕ್ ಮಾಡ್ಬೇಕು. ಆ ಸ್ಕೇಲ್ ಸ್ವಲ್ಪ ತಗೊಂಡ್ಬಂದ್ ಬಿಡೋಣ. ಸ್ಕೇಲ್ ತಗೊಬನ್ನಿ. ಫೋನ್ ಎತ್ತರ ಬನ್ನ ಸ್ಕೇಲ್ ಇಡ್ಲಾ? ಫೋನ್ ಎತ್ತರ ಬನ್ನ ಸ್ಕೇಲ್ ಎತ್ತರ ಬನ್ನ. ಬೇರೆ ಸ್ಕೇಲ್ ತುಕ್ ಮೇಲೆ ಅಂತ వాళ్ళ రిపేర్ చేస్తారు. చూసింటారా? చూసింటారు. ಬಡವರು ಕೂಡ ಅಕ್ಕಿ ಅಣ್ಣ ಅದು. ಹೌದಪ್ಪ, ಬಡವ್ರೆ, ಎಲ್ರು ಬಡವ್ರೆ. ಹಾಗಾದ್ರೆ ಕಮ್ಮಿ ಕೊಡ್ಬೋದಾ? ಅಕ್ಕಿ ಕಮ್ಮಿ ಕೊಡ್ಬೋದಾ? ಅಲ್ಲಿ ನೋಡಿ, ಅಲ್ಲಿ ನೋಡಿ ಸ್ಕೇಲ್ ಅಲ್ಲಿ, ಸ್ಕೇಲ್ ನಲ್ಲಿ ನೋಡಿ ಇಲ್ಲಿ. ಆ ಸ್ಕೇಲ್ ಎಲ್ಲ ನೋಡಪ್ಪ, 38,450. ಅಲ್ಲ, ಆ ಸ್ಕೇಲ್ ಅಲ್ಲೇ ನೋಡಿ. ನೀವೇ ನಿಮ್ ಕಣ್ ಮುಂದೆ ಇದೆಯಲ್ವಾ? ಅಲ್ಲ, ನಿಮ್ ಕಣ್ ಮುಂದೆ ಇದೆಯಲ್ವಾ? ಅದೇ ಆಟೋದಲ್ಲಿ ಹಾಕೊಂಡ್ ಬಂದಿದೀವಲ್ಲಪ್ಪ. ವಿಚಾರ ನಿನ್ನೆ ಕಾನೂನಲ್ಲಿ ಅವರು ಇವಾಗ ಕಡಿಮೆ ಬಂದಿಲ್ಲ ಅಂತಂದ್ರೆ ಏನೋ ಫೋನ್ ಮಾಡ್ತಾರೆ. ಅವ್ರ ಹತ್ರ ಮಾತಾಡ್ಬೇಡಿರಪ್ಪ.
ಅವ್ರು ಬಂದಿರೋ ಉದ್ದೇಶನೇ ಬೇರೆ, ಸುಮ್ಮನೆರಪ್ಪ. ಅವ್ರು ಬಂದಿರೋ ಉದ್ದೇಶನೇ ಬೇರೆ, ಸುಮ್ಮನೆರಪ್ಪ. ನೀನು ಎಲ್ರಿಗೂ ಮಾಡಬೇಡ. ನೀನು ಯಾರು ಕಡಿಮೆ ಆಗಿದೆ ಅವ್ರನ್ನ ವಿಚಾರಿಸ್ತೀವಿ, ಏನ್ ಕೊಡ್ಬೇಕಾ ಮಾಡ್ತೀವಿ. ಬರೋದಿಲ್ಲಿಗೆ ಯಾರು ಕಮ್ಮಿ ಹಾಕೊಂಡು ಹೋಗಿದ್ದಾರೆ ಲೈಫ್ ಪ್ರೋತ್ಸಾಹ ಇತ್ತು.